BY ವಿಜಯೇಂದ್ರ ಅವರು ಬಹಳ ಗೌರವಯುತವಾಗಿ ಮಾತನಾಡಬೇಕು. 1999ರಲ್ಲಿ ಯಡಿಯೂರಪ್ಪ ಸೋತಿದ್ರು. ಆಗ ಬಂಗಾರಪ್ಪ ಬಿಜೆಪಿಗೆ ಸೇರಿದ್ರು. ಈ ವೇಳೆ ಸಭೆ ನಡೆಯಿತು. ಸಭೆಯಲ್ಲಿ ರಾಘವೇಂದ್ರ ವಿಜಯೇಂದ್ರ ಇರಲಿಲ್ಲ. ಅವರು ಈಗ ನಿನ್ನೆ ಮೊನ್ನೆ ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ರು. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನಾನು ಛೋಟಾ ಸಿಗ್ನೇಚರ್ ಬಡಾ ಸಿಗ್ನೇಚರ್ ಹಾಕಿ ನಮ್ಮ ತಂದೆಯವರ ಮೇಲೆ ಕೇಸ್ ಹಾಕಿಸಿಕೊಂಡಿಲ್ಲ. ನನ್ನ ರಾಜೀನಾಮೆ ಕೇಳಲು ನೀವು ಯಾರು? ನನ್ನ ರಾಜೀನಾಮೆ ಕೇಳಲು ನಿಮಗೆ ಏನು ಯೋಗ್ಯತೆ ಇದೆ ಎಂದು ಮಧು ಬಂಗಾರಪ್ಪ ಪ್ರಶ್ನೆ ಮಾಡಿದ್ರು. ವಿಜಯೇಂದ್ರ ಅವರೇ, ನನ್ನ ತಟ್ಟೆ ಕ್ಲೀನ್ ಇದೆ, ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ. ಯತ್ನಾಳ್ ಅವರು ಪದೇ ಪದೇ ಆಪಾದನೆ ಮಾಡ್ತಿದ್ದಾರೆ. ಅದರ ಬಗ್ಗೆ ಮೊದಲು ಗಮನ ಹರಿಸಿ ಅದನ್ನ ಸರಿಪಡಿಸಿ ಎಂದು ಕುಟುಕಿದ್ರು. ಅದನ್ನ ಫಸ್ಟ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಸ್ವಲ್ಪ ಬಹಳ ಜವಾಬ್ದಾರಿತ್ವವಾಗಿ ಅದು ಕೇಳೋದು ಒಳ್ಳೇದು. 2004ರಲ್ಲಿ ನನ್ನ ಜೀವನದಲ್ಲಿ ಮೊದಲನೇ ಎಲೆಕ್ಷನಲ್ಲಿ ನಿಲ್ತೀನಿ ನಾನು. 2004 ಡೇಟ್ ಗೊತ್ತಿಲ್ಲ. ಬೆಳಗ್ಗೆ ನಾನು ನಾಮಿನೇಷನ್ ಹಾಕ್ತೀನಿ, ಸಾಯಂಕಾಲ ಅವ್ರ ತಂದೆ ಮಾನ್ಯ ಯಡಿಯೂರಪ್ಪ ಅವರು ಸಾಯಂಕಾಲ ಅವರು ನಾಮಿನೇಷನ್ ಹಾಕ್ತಾರೆ. ನಾನು ನನ್ನ ನಾಮಿನೇಷನಿಗೆ ಮುಗಿಸ್ತೀನಿ. ನಮ್ಮ ತಂದೆ ತಾಯಿಯವರು ನನ್ನ ಜೊತೆಗೆ ಇರ್ತಾರೆ. ನಾನು BJPಯಲ್ಲಿ ನಾನು ಫಸ್ಟ್ ಚುನಾವಣೆ ನನ್ನ ಜೀವನದಲ್ಲಿ ನಿಂತಿದ್ದು. ಆದರೆ ಪಕ್ಷ ನಾನು ಯಾವತ್ತೂ ಕೂಡ ಬಂಗಾರಪ್ಪ ಅವ್ರ ಪಕ್ಷ. ನಾನು ಫಸ್ಟ್ ನಮ್ಮ ತಂದೆಯವರು ಇಲ್ಲದೆ ಒಂದು ಹೆಜ್ಜೆ ಇಟ್ಟಿರೋದು ಅಂದರೆ ನನ್ನ ಪರಿಜ್ಞಾನ ಇಟ್ಕೊಂಡು ಬಂಗಾರಪ್ಪಾಜಿಯವ್ರ ಅಭಿಮಾನಿಗಳ ಆಶೀರ್ವಾದ ಸಹಕಾರದಿಂದ ಫಸ್ಟ್ ಜಾಯ್ನ್ ಆಗಿದ್ದು ಬಂಗಾರಪ್ಪ ಅವ್ರು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಜಾಯ್ನ್ ಆಗಿದ್ದು ಕಾಂಗ್ರೆಸ್. ಅಲ್ಲಿವರೆಗೂ ಬಂಗಾರಪ್ಪ ಅವ್ರ ಪಕ್ಷ. ಬಂಗಾರಪ್ಪ ಅವರು ಎಲ್ಲಿ ಹೋಗಿದ್ದು ಎಲ್ಲ ಹೋಗಿದ್ದು. ವಿಜೇಂದ್ರ ಅವರೇ, ನಿಮಗೆ ಗೊತ್ತಿಲ್ಲ, 2004ರಲ್ಲಿ ಮಾರ್ಚ್ ತಿಂಗಳೋ ಏನೋ ಗೊತ್ತಿಲ್ಲ ನನಗೆಲ್ಲ, ಫೆಬ್ರವರಿ ತಿಂಗಳೋ ಏಪ್ರಿಲ್ ತಿಂಗಳೋ, ನಾನು ನಾಮಿನೇಷನ್ ಬೆಳಗ್ಗೆ ಹಾಕಿದೆ. ಸಾಯಂಕಾಲ ಮಾನ್ಯ ಯಡಿಯೂರಪ್ಪ ಅವ್ರ ನಾಮಿನೇಷನಿಗೆ ನಾನು ಹೋಗಿದ್ದೆ. ಅವ್ರ ಪರವಾಗಿ ಹೋಗಿದ್ದೆ ನಾನು. ನಮ್ಮ ತಂದೆಯವರು ಮಾನ್ಯ ಯಡಿಯೂರಪ್ಪ ಅವರು, ಐ ಥಿಂಕ್ ಈಶ್ವರಪ್ಪ ಅವರು ಇದ್ದರು ಅನ್ಸುತ್ತೆ ಒಳಗಡೆ, ಗೊತ್ತಿಲ್ಲ ನನಗೆ. ಅವರು ಅಧ್ಯಕ್ಷ ಏನೋ ಆಗಿದ್ದು ಅನ್ಸಲ್ಲ, ಭಾವಿಸ್ತೀನಿ, ಗೊತ್ತಿಲ್ಲ. ಮಾನ್ಯ ಯಡಿಯೂರಪ್ಪ ಅವರು 2099ರಲ್ಲಿ ಸೋತೋಗ್ಬಿಟ್ಟಿದ್ರು. ಪಾಪ, ಸೋಲ್ಬಾರ್ದಾಗಿತ್ತು. 2099ರಲ್ಲಿ ಯಡಿಯೂರಪ್ಪ ಅವರು ಸೋತಿದ್ರು. 1999ರಲ್ಲಿ ಅಲ್ಲ, ಬದುಕ್ರಿ ಎಲ್ಲರೂ, ನಾವೆಲ್ಲರೂ ಬದುಕೋಣ 2090ರವರೆಗೂ. 1999ರಲ್ಲಿ ಮಾನ್ಯ ಯಡಿಯೂರಪ್ಪ ಅವರು ಪಾಪ ಸೋತಿದ್ರು. ಆ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವರು ಕಾಂಗ್ರೆಸ್ಸಿಗೆ ಹೋಗ್ತಾರೆ, BJPಗೆ ಹೋಗ್ತಾರೆ. ಅದಾದಮೇಲೆ ನಾವು ನನ್ನ ಫಸ್ಟ್ ಚುನಾವಣೆಗೆ ನಾಮಿನೇಷನ್ನು ಅವತ್ತೇ ಸಾಯಂಕಾಲ ಯಡಿಯೂರಪ್ಪರು ಹಾಕ್ತಾರೆ. ನಾವೆಲ್ಲ ಹೋಗ್ತೀವಿ. ನಾನು ಒಳಗಡೆ ಹೋಗೋಕ್ಕಾಗಲ್ಲ, ಯಾಕೆಂದರೆ 5 ಜನರ ಮೇಲೆ ಬಿಡಲ್ಲ. ಅದಾದಮೇಲೆ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಮೋಸ್ಟ್ಲಿ ವಿಜೇಂದ್ರ ಅವರು ಇರಲಿಲ್ಲ ಅನಿಸುತ್ತೆ. ಅವರು ಮೋಸ್ಟ್ಲಿ ರಾಜ್ಯದ ಹೊರಗಡೆ ಇದ್ದರು. ಅವರು ಕಾರಣ ಗೊತ್ತಿಲ್ಲ. ರಾಘವೇಂದ್ರ ಅವರು ಮೋಸ್ಟ್ಲಿ ಇರಲಿಲ್ಲ ಅನಿಸುತ್ತೆ. ಅವರೇನೋ ಮುನ್ಸಿಪಾಲ್ಟಿ ಮೆಂಬರ್ ಏನೋ ಆಗಿದ್ದರೇನೋ ಗೊತ್ತಿಲ್ಲ, ನನಗೆ ಆಗಿರಲಿಲ್ಲ. 500 ಅವರಿಗೆ ಲೆಕ್ಕಾಚಾರ ಗೊತ್ತಿರ್ತದೆ. ಅದಾದಮೇಲೆ ಅವತ್ತು ಸಭೆ ನಡೆಯಿತು. ಸಭೆಯಲ್ಲಿ ಭಾಳ ಸಾವಿರಾರು ಜನರಿದ್ದರು. ಬಂಗಾರಪ್ಪಾಜಿಯವರು ಭಾಷಣ ಮಾಡಿದರು, ಮಾನ್ಯ ಯಡಿಯೂರಪ್ಪ ಅವ್ರು ಮಾಡಿದರು. ನಾನು ಮಾಡಲಿಲ್ಲ ಅವತ್ತು ಭಾಷಣ, ಯಾಕೆಂದರೆ ನಾನು ರಾಜಕಾರಣಕ್ಕೆ ಅವತ್ತು ಭಾಳ ಹೊಸಬ. ಹಿಂದೆ ಇದ್ದು ಕೆಲಸ ಮಾಡ್ತಾಯಿದ್ದೆ. ಭಾಷಣ ಇದ್ದು ಇಷ್ಟೊಂದು ಮಾತಾಡೋದು ಅಭ್ಯಾಸನೂ ಇರಲಿಲ್ಲ. ಅದೆಲ್ಲ ಆಗಿ ಬಂಗಾರಪ್ಪಾಜಿಯವರು ಹೊರಡ್ತಾರೆ. ಅವ್ರ ರಾಜ್ಯದ ಒಂದು ಇದಕ್ಕೆ ಹೊರಡ್ತಾರೆ, ಇನ್ನು ಟೂರಿಗೆ. ಯಾಕೆಂದರೆ ಬಂಗಾರಪ್ಪಾಜಿಯವರು ಅವರು ಎಲ್ಲ ನಾಮಿನೇಷನ್ ಹಾಕಿ, ಆವಾಗಲೇ ಎಂ ಪಿನೂ ಕೂಡ ನಾಮಿನೇಷನ್ ಹಾಕಿ ಹೋಗ್ತಾರೆ. ಒಂದು 4 ಫಂಕ್ಷನ್ ಮಾಡ್ತಾರೆ ಅಷ್ಟೇ ಶಿವಮೊಗ್ಗ ಜಿಲ್ಲೆಯಲ್ಲಿ. ಆದರೆ ಯಡಿಯೂರಪ್ಪ ಅವರು, ವಿಜೇಂದ್ರ ಅವರೇ ನನಗೆ ಕೇಳ್ತಾರೆ, ಯಡಿಯೂರಪ್ಪ ಅವರು, ಮಧು, ನಿಮ್ಮ ತಂದೆಯವರು ಇಡೀ ರಾಜ್ಯ ಸುತ್ತಬೇಕಪ್ಪ, ದಯವಿಟ್ಟು ನೀನು ಅವ್ರ ಮಗ, ಅವ್ರ ಫಾಲೋವರ್ಸ್ ತುಂಬ ಜನರಿದ್ದಾರೆ, ನೀನು ನನಗೆ ನನ್ನ ಪರವಾಗಿಲ್ಲೆಲ್ಲರೂ ಕೂಡ ನೀವು ಚುನಾವಣೆಯನ್ನು ಮಾಡಬೇಕು ಅಂತ ಭಾಳ ಹೆಮ್ಮೆಯಿಂದ ನಮ್ಮ ನಾಯಕರು ಯಡಿಯೂರಪ್ಪವರು ಅವತ್ತು ಅವ್ರನ್ನ, ನಾನು ಅವ್ರ ಪರವಾಗಿ ಭಾಷಣ ಮಾಡ್ತಕ್ಕಂಥ ಯೋಗ ಆ ಸಂದರ್ಭದಲ್ಲಿ ಆಪ್ತಲ್ಲಿದ್ದಾಗ ಸಿಕ್ಕಿರೋದು. ಆಯಿತು ಸರ್, ಗ್ಯಾರಂಟಿ ನಾನು ಬರ್ತೀನಿ ಸರ್ ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು, ಅದಾದಮೇಲೆ ಒಂದು 3 ಕಾರ್ಯಕ್ರಮ